ಬರೋಬ್ಬರಿ 5 ವರ್ಷಗಳ ಬಳಿಕ ಚೀನಾ ಭಾರತದ ಮಧ್ಯೆ ವಿಮಾನ ಸಂಚಾರ ಆಗ್ತಾ ಇದೆ. ಸ್ಥಗಿತವಾಗಿದ್ದ ನೇರ ವಿಮಾನ ಸೇವೆ ಪುನರಾರಂಭಕ್ಕೆ ಉಭಯ ದೇಶಗಳು ಈಗ ಒಪ್ಪಿಗೆಯನ್ನು ಕೊಟ್ಟಿದ್ದಾವೆ. ಕೋವಿಡ್ ಮಹಾಮಾರಿ ಸ್ಫೋಟದ ಬಳಿಕ ದೇಶಗಳ ಮಧ್ಯೆ ವಿಮಾನ ಸೇವೆ ಸ್ಥಗಿತ ಆಗಿತ್ತು. ಬೀಜಿಂಗ್ನಲ್ಲಿ ನಡೆದಂಥ ವಿದೇಶಾಂಗ ಕಾರ್ಯದರ್ಶಿಗಳ ಸಭೆಯಲ್ಲಿ ಒಪ್ಪಿಗೆ ಕೊಡಲಾಗಿದೆ. ಖಾಸಗಿ ವಿಮಾನ ಸಂಚಾರ ಕುರಿತು ಚರ್ಚೆ ನಡೆಸಿದ್ದಾರೆ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಅವರು. ಹಾಲಿರುವ ಒಪ್ಪಂದಗಳ ಅನ್ವಯ ಅಗತ್ಯವಾದಂಥ ಸೂಕ್ತ ವ್ಯವಸ್ಥೆ ಕುರಿತು ಚರ್ಚೆಗಳಾಗಿದೆ. ಎರಡೂ ದೇಶಗಳ ನಡುವೆ ನೇರ ವಿಮಾನ ಸಂಚಾರಕ್ಕೆ ತಾತ್ವಿಕವಾದಂಥ ಒಪ್ಪಿಗೆ ಕೊಟ್ಟಿದ್ದಾರೆ. ಪ್ರಧಾನಿ ಮೋದಿ ಹಾಗೆ ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ನಡುವೆ ಚರ್ಚೆಗಳಾಗಿತ್ತು. ಖಜೂನ್ನಲ್ಲಿ ಕಳೆದ ಅಕ್ಟೋಬರ್ನಲ್ಲಿ ಇದರ ಬಗ್ಗೆ ಮಹತ್ವದ ಮಾತುಕತೆಯಾಗಿತ್ತು. ಆ ಪ್ರಕಾರ ಮುಂದಿನ ಪ್ರಕ್ರಿಯೆಗಳು ನಡೆಯುತ್ತೆ. ಅದನ್ನು ಅಂತಿಮಗೊಳಿಸಲಿಕ್ಕೆ ಕಾರ್ಯದರ್ಶಿ ಮಟ್ಟದ ಸಭೆಯನ್ನು ಕೂಡ ನಡೆಸಲಾಗಿದೆ. ಟಿಬೆಟ್ ಕೈಲಾಸ ಪರ್ವತ ಮತ್ತು ಮಾನಸ ಸರೋವರ ಯಾತ್ರೆಗೂ ಕೂಡ ಈ ಸಭೆಯಲ್ಲಿ ಒಪ್ಪಿಗೆ ಕೊಡಲಾಗಿದೆ. 2020ರ ಕೋವಿಡ್ ಸಂದರ್ಭದಲ್ಲಿ ಈ ಪವಿತ್ರ ಯಾತ್ರೆಯನ್ನು ಸ್ಥಗಿತ ಮಾಡಲಾಗಿತ್ತು. ಇನ್ನೇನು ಸ್ವಲ್ಪ ದಿನಗಳಲ್ಲೇ ಚೀನಾ ಮತ್ತು ಭಾರತದ ನಡುವೆ ನೇರ ವಿಮಾನಯಾನ ಶುರುವಾಗಲಿದೆ. ಅಂದರೆ ಕೋವಿಡ್ ಸಂದರ್ಭದಲ್ಲಿ ಭಾರತದಿಂದ ಚೀನಾಗೆ ಹೋಗುವಂಥ ವಿಮಾನ ಹಾರಾಟಕ್ಕೆ ಕಂಪ್ಲೀಟ್ ಆಗಿ ನಿರ್ಬಂಧವನ್ನು ಹೇರಲಾಗಿತ್ತು. ಈಗ ಮೋದಿ ಹಾಗೆ ಕ್ಸಿ ಜಿನ್ಪಿಂಗ್ ಮಾತುಕತೆ ಕೂಡ ನಡೆಸಿದ್ರು. ಈಗ ಮತ್ತೆ ವಿಮಾನಯಾನ ಶುರುವಾಗ್ತಾ ಇದೆ.